ಆಗ್ತಾವ. ಆದ್ರ ಅಧಿಷ್ಠಾನಕ್ಕೆ ಏನ್ರ ಬಾಧ ಮಾಡ್ತಾವ ಅಂದ್ರೆ ಅಧಿಷ್ಠಾನಕ್ಕೆ ಏನೂ ಆಗುದಿಲ್ಲ. ಅಲ್ಲಿ ಇವು ಹೆಂಗಪ್ಪ ಅಂದ್ರ ಎಲ್ಲಿ ಆಗ್ತಾವಪ್ಪ ಅಂದ್ರ ಇಲ್ಲಿ ಇಲ್ಲಿ ಎಲ್ಲಿ ತರ್ಕ ಆಗ್ತಾವಪ್ಪ ಅಂದ್ರ ಈ ಪ್ರಪಂಚ ಅಜ್ಞಾನ ಕಾರ್ಯಕ್ಕೆ ವ್ಯವಹಾರಕ್ಕೆ ಏನಾಗ್ಯಾವ ಕಾರಣ ಆಗ್ಯಾವ ಅಂತೇಳಿ. ಆದ್ರ ಅಧಿಷ್ಠಾನಕ್ಕೆ ಏನ್ರ ಅಲ್ಲಿ ಬಾಧ ಆಗ್ತದ, ಅಧಿಷ್ಠಾನದಾಗ ಕೂಡ್ತಾವ ಅಂದ್ರೆ ಇಲ್ಲ. ಇಲ್ಲಿ ಕಲ್ಪಿತ ಕಾರಣ ಕಾರ್ಯ ಆಗ್ಯಾವ. ಅರ್ಥಾತ್ ನನ್ನೊಳಗ ಆತ್ಮನೊಳಗ ಏನು ಕಾರ್ಯ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ಗಟ್ಟಿ ಮಾಡ್ತಾರ. ಕಾರ್ಯ ಇಲ್ಲ, ಅಲ್ಲೆಲ್ಲಿ ಪ್ರವೇಶಿಸ್ತಾವ. ಅದ್ವೈತ ರೂಪ ಆತ್ಮನು ಮನವಾಣಿಗೆ ಅಗೋಚರ ಆಗಿರೋನು. ಆತ್ಮ ಹೆಂಗದೇನೆ ಅದ್ವೈತ ಒಬ್ಬನೇ ನಾನು ಹೆಂಗದೇನೆ ಆತ್ಮ ಮನವಾಣಿಗಳಿಗೆ ಅಗೋಚರನಾಗಿನು. ಆದ್ದರಿಂದ ಅಂತ ಆತ್ಮ ಸ್ವರೂಪದಲ್ಲಿ ತರ್ಕವು ಪ್ರವರ್ತಿಸಲಾರದು. ಹಂಗ ಆತ್ಮನೊಳಗ ತರ್ಕ ವಾದ ವಿವಾದ ಯಾವ ನಡೆಯುವುದಿಲ್ಲ ಅನ್ನುವಂಥದ್ದು, ನನ್ನಲ್ಲಿ ಆತ್ಮನಲ್ಲಿ ಏನು ಇಲ್ಲ ಅನ್ನುವಂಥದ್ದನ್ನ ನಮ್ಗೆ ಇಲ್ಲಿ ಗಟ್ಟಿ ಆಗ್ತದ. ತೀಕ್ಷ್ಣವಾದ ಖಡ್ಗದ ತುದಿಯು ಕಲ್ಲು ಬಂದರ ಅಷ್ಟು ಸೂಕ್ಷ್ಮ ಅದಾನ. ಯಾಕೆ ತಾನೇ ಅದಾನ, ತಾನಿದ್ದ ಸಂಬಂಧ ತನ್ನ ಮನ ಹಿಂದ್ಗಳಿಗೆ ಕಾಣಂಗಿಲ್ಲವ. ಇನ್ನೊಂದಿತ್ತಂದ್ರ ದೃಶ್ಯ ಪದಾರ್ಥ ಇತ್ತಂದ್ರೆ ತೋರ್ತಿತ್ತು. ಇಲ್ಲಿ ಹೇಳು ಒಟ್ಟಾರೆ ಏನಂದ್ರ ಇವು ದೃಶ್ಯ ಪದಾರ್ಥಗಳು ತೋರ್ತಾವು. ಇಲ್ಲಿ ತಾನು ತೋರುವುದಿಲ್ಲ ಎಂಬುವಂಥದ್ದನ್ನು ಹೇಳ್ಕೊತ ಬಂದಾಗ ಕುಶಲಗ್ರವಾದ ತರ್ಕ ಬುದ್ಧಿಯು ಆತ್ಮನಲ್ಲಿ ಪ್ರವೇಶವಾಗಲು. ಹೀಗಿದ್ದು ಯಾವ ಪುರುಷನ ತರ್ಕವನ್ನು ಮಾಡುವುದಕ್ಕೆ ಉದ್ಯುಕ್ತನಾಗುವನು ಅವನು ಅತಿ ಮೂಢನಾಗಿರ್ತಾನ. ಆ ಮನ ಇಂದ್ರಿಯಗಳಿಂದ ಆತ್ಮನನ್ನ ತಿಳಿಯಾಕಂತಾನಂದ್ರ ಅವನು ತಿಳಿಸೋಬ್ಬ ಬ್ಯಾರೆ ಅನ್ನಂಗಾಗ್ತದ. ಅಲ್ಲಿ ಎರಡು ಅನ್ನೋದು ಬರ್ತದ. ದ್ವೈತಾಪತ್ತಿ ಇಲ್ಲ, ಇಲ್ಲಿ ದ್ವೈತಾಪತ್ತಿ ಬರುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಇವು ಮನವಾಣಿಗಳೇ ಇಲ್ಲ ಅಂದಾಗ, ಅವನ್ ತಿಳಿಯಾಕ ಬರುದಿಲ್ಲ ಅಂದಾಗ ಇವು ಏನಾಗ್ತಾವ ಇಲ್ಲೇ ಬಿದ್ದು ಹೋಗ್ತಾವು ಅನ್ನುವಂಥದ್ದನ್ನ ನಮಗೆ ನಿಶ್ಚಿಸಿ ಗಟ್ಟಿ ಮಾಡ್ತಾರ. ಕುಶಲವಾದ ತರ್ಕ ಬುದ್ಧಿ ಅಗೋಚರವಾದ ವಿಷಯವನ್ನು ಗೋಚರ ಮಾಡಿಕೊಡುತ್ತದೆ. ಕುಶಲವಾದ ಬುದ್ಧಿ ತರ್ಕ ಬುದ್ಧಿ ಅಗೋಚರವಾದ ವಿಷಯವನ್ನು ಗೋಚರ ಮಾಡಿಕೊಡುತ್ತದೆ. ಆದ್ದರಿಂದ ತರ್ಕ ಮೂಲಕ ಆತ್ಮನನ್ನು ತಿಳಿಯಾಕಬಹುದೆಂದು ಹಿಂಗ ಏನಾದ್ರೂ ಶಂಕೆ ಮಾಡಿದ್ರ, ಹಿಂಗ್ ಪ್ರಶ್ನೆ ಮಾಡಿದ್ರ ಅಂದ್ರ ಕುಶಲವಾದ ಅಂದ್ರೆ ಒಳ್ಳೆ ಬುದ್ಧಿ ಇದ್ದವ್ರು, ತಿಳುವಳಿಕೆಯವರು ಅಂತ ಹೇಳೋರು, ಒಳ್ಳೆ ಬುದ್ಧಿ ಇದ್ದವ್ರು, ಬಹಳ ಜಾಣನದಾನ, ತಿಳ್ಕೆ ಬುದ್ಧಿ, ಅವ ಒಳ್ಳೆ ಬುದ್ಧಿ ಉಳ್ಳವದಾನ ಅಂತ ಹಿಂಗ ವಿಚಾರ ಮಾಡಿದ್ರ ಅವನಾರ ಹಿಂಗ್ ಅವನಾರ ತಿಳ್ಕೊಳಕ್ ಬರ್ತದನು ಅಂದ್ರ ಆ ತರ್ಕ ಅನಾತ್ಮ ವಿಷಯಗಳಲ್ಲಿ ಪ್ರಯೋಜಿಸ್ತದೆ. ಇವು ತರ್ಕ ಬುದ್ಧಿಯಲ್ಲಿ ಅಂದ್ರ ಚಿದಾಭಾಸನಲ್ಲಿ ಆತ್ಮನಲ್ಲಿ ನಡೀತದ. ಚಿದಾಭಾಸ ಅಂದ್ರ ಇವು ಏನ ಜೀವ ಅಂತ ಹೇಳಿಲ್ಲ, ಈ ಶರೀರ ಒಳಗೊಂಡಂತ ಜೀವ ನಾನು ಅಂತ ತಿಳ್ಕೊಂಡಿರ್ತಲ್ಲ, ಇಲ್ಲಿ ನಡೀತಾವು. ಆದ್ರ ಇದಕ್ಕೆ ಅಧಿಷ್ಠಾನ ಆತ್ಮ, ಈ ಅವನಲ್ಲಿ ಇವು ಆತ್ಮನಲ್ಲಿ ನಡೆಯುವುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಒಬ್ಬನೇ ಅದಾನ, ಅವನಲ್ಲಿ ಎರಡು ಅನ್ನೋದು ಮನವಾಣಿಗಳು ಅನ್ನೋದು ಇಲ್ಲ ಅನ್ನುವಂಥದ್ದನ್ನ ನಿರ್ವಯನು ಅವಯನು ಅಂತ ಹಿಂದೆ ಕೇಳ್ಕೊತ ಬಂದೇವಿ. ಆ ಆತ್ಮನೊಳಗ ಇವು ಯಾವ ಪ್ರವೇಶ ಆಗುದಿಲ್ಲ ಅನ್ನುವಂಥದ್ದನ್ನ ಮತ್ತಿಷ್ಟು ನಮ್ಮ ಅನುಭವ ತಂದು ಕೊಡ್ತಾರ. ಆತ್ಮ ವಿಷಯಗಳಲ್ಲಿ ಪ್ರವರ್ತಿಸಿದಂತೆ ಆತ್ಮನಲ್ಲಿ ಪ್ರವರ್ತನ ಆಗುವುದಿಲ್ಲ ಅನ್ನುವಂಥದ್ದನ್ನ ಇನ್ನೊಂದು ನುಡಿ ಒಳಗ ಅರಿಯುವುದಕ್ಕೂ ಮತ್ತು ಮರೆಸುವುದಕ್ಕೂ ಅವಕಾಶ ಇರುವುದೇ, ಅವಕಾಶ ಉಂಟೆ. ಪೂರ್ಣನೇ ಗರಿದನು ಮರಿದನೆಂಬ ಅರುಗಳು ನೆರೆ ಮರುಳಾಗಿ ಹೋದರು ಮುಂದೊಡೆ ನಾವ ತೆರದಿಂದ ತರ್ಕವಾದಿಸುವನು. ಅಂದ್ರೆ ಇಲ್ಲಿ ಮೂರು ತರ ತ್ರಿವಿಧ ಪರಿಚ್ಛೇದ ಇಲ್ಲದವನು, ಅಂದ್ರ ಮೂರಕ್ಕೂ ಒಳಪಡದವನು. ಇವ ಏನಪ್ಪಾ ಅಂದ್ರ ಇವನ್ ತಿಳಿಯಾಕ ಹೋಗಿ ಹುಚ್ಚರಾಗಿ ಹೋದ್ರು ಅನ್ನುವಂಥದ್ದನ್ನ ನಾವು ತಿಳಿತಾರ. ಮೂಢರಾದರು ಅಂದ್ರೆ ಹುಚ್ಚನಾಗಿ ಹೋದನು. ತರ್ಕಿಕನು ವಾದಿಸುವನು ಕೂಡ, ತರ್ಕಿಸರು ಕೂಡ ಇವ್ರು ಏನಾದ್ರ ಅಂದ್ರೆ ಮೂಢರಾಗಿ ಹೋದರು ಅನ್ನುವಂಥದ್ದನ್ನ ಈ ನುಡಿಯೊಳಗೆ ಹೇಳ್ತಾರ. ಇಲ್ಲಿ ಏನ್ ಹೇಳ್ತಾರ ಅಂದ್ರೆ ಇದು ಒಂದು ನುಡಿ ತಿಳ್ಕೊಂಡ್ರೆ ನಮ್ಮ ಅನುಭವಕ್ಕೆ ಬಂದ್ರೆ ಸಾಕು. ಆತ್ಮ ತರ್ಕ ಮೂಲಕ ತಿಳಿಸುತ್ತೇನೆಂದು ಹೇಳಿದರೆ ಸಂಭವಿಸುವುದಿಲ್ಲ, ತಿಳಿಸಾಕ ಬರುದಿಲ್ಲ. ಹೇಗೆಂದ್ರೆ ಆತ್ಮನು ಪೂರ್ಣನು, ಪರಿಚಿನ್ನನು, ಪೂರ್ಣ ಅದನ, ಪರಿಚಿನ್ನನದನ. ಮತ್ತ ಅನಿತ್ಯನು, ಇಲ್ಲಿ ಪರಿಚಿನ್ನನೆಂದು ಹೇಳಿದರೆ ಅನಿತ್ಯತ್ವ ಬರುವುದು. ಅನಿತ್ಯನು ಇಲ್ಲ ಅಂತ ಇಲ್ಲಿ ಸಿದ್ಧ ಆಗ್ತದ. ಒಂದ್ ವೇಳೆ ಆತ್ಮ ಹಿಂಗದಾನ ಪರಿಚಿನ್ನದಾನ ಅಂತ ಹಿಂಗ ಹೇಳಿದ್ರೆ ಏನಕ್ಕದ ಅನಿತ್ಯತ್ವ ಬರೋದು, ಇಲ್ಲ ಅಂತ ಅನ್ಬೇಕು ಬರ್ತದ. ನಿತ್ಯನೆಂದು ಹೇಳಿದ್ರೆ ಶ್ರುತಿ ಏನಕ್ಕದ ವಿರೋಧಿ ಆಗ್ತದ. ಯಾಕ ಅದಾನ ಅಂತಂದ್ರ ನೀ ಹೆಂಗ ಅರಿತ್ಯಪ್ಪ, ನಿನ್ ಬಿಟ್ಟೇನಿ ಹೇಳಂಗಾಯ್ತಲ್ಲ, ನೀ ಮತ್ತ ಮನವಾಣಿಗೆ ಹೇಳಿದಲ್ಲ. ಅದಿನ ನಾನೇ ಆತ್ಮ, ಸ್ವಯಂ ಆತ್ಮ ನಾನು ಅದೀನಿ, ನನ್ನೊಳಗೆ ಇವು ತೋರ್ತಾವ. ನನ್ನನ್ನು ತಿಳಿದಿಲ್ಲ, ನನ್ನಿಂದ ಇವು ತಿಳಿಸ್ಕೊತಾವು.
ಅಂದ್ರ ಇವು ನನ್ನನ್ನು ತಿಳಿಯಾಕ ಹೋಗಿ ಏನಾದವಪ್ಪ ಅಂದ್ರ ಅಲ್ಲಿ ಅವು ಹೊರಗೆ ನಿತ್ತು ಅನ್ನುವಂಥದ್ದನ್ನ ಆ ಕಲ್ಲಿನ ಹಿಂದಿನ ಒಣ್ಣೆ ನುಡಿಯುವ ದೃಷ್ಟಾಂತ ಹೇಳಿದ್ರು. ಆ ಕಲ್ಲಾದ್ರ ಏನ್ ಪ್ರವೇಶ ಆಗ್ತದಂದ್ರ ಆಗುದಿಲ್ಲ. ಹಂಗೆ ಮನವಾಣಿಗಳು ಆತ್ಮನಲ್ಲಿ ಏನು ಪ್ರವೇಶ ಆಗ್ತಾವಂದ್ರ ಆಗುವುದಿಲ್ಲ. ಇವು ತರ್ಕವಾದ ಮಾಡೋರಿಗೆ ಚಿದಾಭಾಸನೊಳಗ ಕಾರ್ಯ ನಡೀತಾವ, ಆತ್ಮನೊಳಗಿಲ್ಲ. ಅಂದ್ರೆ ತರ್ಕಕ್ಕೆ ಹೋಗ್ಬೇಡ್ರಿ ಅಂತಿಲ್ಲ ಅರ್ಥ ಅವ್ರು ಹೇಳೋದು. ಇಲ್ಲಿ ಪರಿಚಿನ್ನನೆಂದು ಹೇಳಿದರೆ ಅನಿತ್ಯತ್ವ ಬರುವುದು, ನಿತ್ಯನೆಂದು ಶ್ರುತಿಗೆ ವಿರೋಧವಾಗುವುದು. ಆದ್ದರಿಂದ ಪರಿಚಿನ್ನನಲ್ಲ ಪೂರ್ಣನೆಂದು ಹೇಳಬೇಕಾಯ್ತು. ಪೂರ್ಣಾತ್ಮನನ್ನು ಯಾರು ಯಾವುದರಿಂದ ಮರೆ ಮಾಡಿದರು? ಒಂದ್ ವೇಳೆ ಪೂರ್ಣಾತ್ಮ ಅಂತ ನೀವು ಹೇಳಿದ್ರೆ ಅದು ಯಾವುದರಿಂದ ಮರೆ ಆಯ್ತು? ಇನ್ನೊಂದು ಇರ್ಬೇಕಲ್ಲ ಮರೆ ಮಾಡುವಂತ ವಸ್ತು, ಆತ್ಮನನ್ನ ಮರೆ ಮಾಡುವಂತ ಇನ್ನೊಂದು ವಸ್ತು ಇರ್ಬೇಕಲ್ಲ. ಮರೆ ಮಾಡಿದರು. ಪೂರ್ಣವಾದ ಆಕಾಶವನ್ನು ಹೇಗೆ ವಸ್ತ್ರದಿಂದ ಮುಚ್ಚಲಿಕ್ಕೆ ಬರುವುದಿಲ್ಲವೋ ಅದಕ್ಕೊಂದು ಮತ್ತೆ ದೃಷ್ಟಾಂತ ಹೇಳ್ತಾರೆ. ಈ ಆಕಾಶಕ್ಕ ನಾವ್ ಏನ್ರ ಬಟ್ಟಿಲಿಂದ ಆಗ್ಲಿ ಯಾವ್ದ್ರಲಿಂದ ಒಚ್ಚಾಕ ಮುಚ್ಚಿ ಹಾಕಕ್ ಬರ್ತದನು ಅಂದ್ರ ಹೆಂಗ ಬರುವುದಿಲ್ಲೋ ಹಂಗೆ ಆತ್ಮನನ್ನ ಇವ್ ಏನ್ರ ಮತ್ತೊಂದೈತಿ ಶ್ರುತಿ ಪ್ರಮಾಣದಿಂದ ತಿಳ್ಕೊಳಕ್ ಬರ್ತದನಂದ್ರ ತಿಳ್ಕೊಳಕ್ ಬರಂಗಿಲ್ಲ. ಯಾಕ ತಾನೇ ಅದಾನ. ಆ ಶ್ರುತಿಗಳು ಕೂಡ ಅಲ್ಲಿ ಹೋಗಿ ನಿತ್ತು ಅನ್ನುವಂಥದ್ದನ್ನ ನಿನ್ನೆ ನಾವು ಮೊನ್ನೆ ಒಂದ್ ಯಾರೋ ಮಾತಾಡೋ ಮುಂದೆ ಕೇಳ್ಕೊತ ಬಂದೇವಿ. ಹೆಂಗ ಆ ಒಂದು ಗುಡಿ ಒಳಗ ನಾವು ಹೋಗ್ಬೇಕಾಗಿರ್ತದ. ಗುಡಿ ಒಳಗ ಹೋಗ್ಬೇಕಾದ್ರ ನಾವ್ ಏನ್ ಮಾಡ್ತೇವಪ್ಪ ಅಂದ್ರ ಆ ಚಪ್ಪಲ್ ಹಾಕೊಂಡು ಹೋಗಿರ್ತೇವಿ. ಆದ್ರೆ ಗುಡಿ ಬರಾನ ಏನ್ ಮಾಡ್ತೇವಿ, ಗುಡಿ ಒಳಗೆ ಬಿಟ್ಟು ನಾವ್ ಒಳಗ್ ಹೋಗ್ತೇವಿ. ಅದರಂತೆ ಇಲ್ಲಿ ಏನಾಗ್ಯಪ್ಪ ಅಂದ್ರ ಶಾಸ್ತ್ರ ಗುರುಗಳು ಯಾವೇ ಇದ್ರು ಕೂಡ ಏನಾಗದು ಇಲ್ಲೇ ಬಿಟ್ಟು ಹೋಗುದವು. ಇವು ಯಾಕೆ ಹೊರಗೆ ಬಿಟ್ಟು ಹೋಗ್ಬೇಕಪ್ಪ ಅಂದ್ರ ಒಳಗೆ ಏನೈತಪ್ಪ ಅಂದ್ರ ಆ ಪರಮಾತ್ಮ ಸ್ವಚ್ಛವಾದ ಜಾಗದ ಅಲ್ಲಿ ಏನಾಗ್ತದ, ಅಲ್ಲಿ ಯಾವ ಯುಕರು ಕಾರ್ಯ ಅಲ್ಲಿ ಇಲ್ಲ. ಅಂದ್ರೆ ಇಲ್ಲಿ ಹೆಂಗ ಹೊರಗೆ ಬಿಟ್ಟು ಹೋಗ್ತೀವಿ. ಹಂಗ ನನ್ನನ್ನ ತಿಳ್ಕೊಳಕ ಇವು ತರ್ಕ ಶಾಸ್ತ್ರ ಪುರಾಣ ಗುರುಗಳು ಕೂಡ ಇವಕರ ಕಾರ್ಯ ಅದನು ಅಂದ್ರ ಇವು ಹೊರಗೆ ಬಿಟ್ಟು ಹೋದಾಗ ತನ್ನೊಳಗೆ ಪ್ರವೇಶವಾದಾಗ ಅಲ್ಲಿ ಮಾತ್ರ ಸಾಧ್ಯ ಅದ. ಈ ಶಾಸ್ತ್ರ ಮುಖಾಂತರ ತಿಳ್ಕೊಂಡು ಹೋಗಕ್ ಬರುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ಕೊತ ಬಂದಾರ. ಇನ್ನೊಂದು ಹೊರಗಿನ ದೃಷ್ಟಾಂತಕ್ಕೂ ಹೋದ್ರ, ಒಂದು ಹೊರಗಿನ ಲೌಕಿಕ ದೃಷ್ಟಾಂತ ಹೇಳಿದ್ರೆ ಏನೋ ಅನುಭವಕ್ಕೆ ಬಂದಿತ್ತೇನೋ. ಇಲ್ಲಿ ನಾವು ಗಂಡ ಹೆಂಡತಿನನ್ನು ಬಹಳ ಹಿಗ್ಲೆ ಮದುವೆ ಮಾಡ್ತೇವೆ. ಮಗಗ ಹೆಂಡತಿ ತೆಗೆದು ಪ್ರೀತಿಲಿಂದ ಬಹಳ ಎಲ್ಲಾ ಮಾಡ್ತೇವೆ. ಅಲ್ಲಿ ಶಾಸ್ತ್ರೋಕ್ತವಾದ ಕರ್ಮ ಕ್ರಿಯೆಗಳನ್ನ ಮಾಡಿ ಎಲ್ಲವೂ ಮಾಡ್ತೇವೆ. ಎಲ್ಲರದು ಅಲ್ಲಿ ಅವಕಾಶ ಅದ. ಅಲ್ಲಿ ಎಲ್ಲರೂ ಬೇಕ. ಎಲ್ತಾನೆ ಬೇಕಪ್ಪ ಅಂದ್ರ ಅವ್ರನ್ನ ಎಲ್ತಾನ ಅಂದ್ರ ಒಂದು ಗೂಡ್ತಾನ ನಮ್ ಎಲ್ಲರದು ಕಾರ್ಯ ಅದ. ಅಲ್ಲಿ ಒಂದು ಗೂಡಾಕ ಇವ್ರದ್ ಯಾರದ ಕಾರ್ಯ ಅದಾರನು ಅಂದ್ರ ಅಲ್ಲಿ ಇಲ್ಲ. ಮತ್ ಯಾರಾದ್ರೂ ಒಬ್ರಲ್ಲಿ ಇದ್ರ ಅವ್ರು ಏಕಾಂತದಾಗ ಅನುಭವಿಸಕ್ ಬರ್ತದನೋ ಅಂದ್ರ ಬರುದಿಲ್ಲ. ಅಲ್ಲಿ ಎಲ್ಲವನ್ನು ಬಿಟ್ಟಾಗ ಎಲ್ಲರೂ ಯಾರು ಇಲ್ಲದಾಗ ಏನಾಗ್ತದಲ್ಲಿ ಏಕಾಂತವನ್ನ ಅನುಭವಿಸ್ತಾರಲ್ಲ, ಅದರಂತೆ ಯುವಕರು ಎಲ್ತಾನೆ ಬೇಕು ಅಂದ್ರೆ ಬೇಕು. ಆತ್ಮನೊಳಗ ಅನುಭವಿಸಕ ಏಕಾಂತಕ್ಕೆ ಹೋದಾಗ ಮಾತ್ರ ಅಲ್ಲಿ ಏನಾಗ್ತದ, ನಾನು ಒಬ್ಬನೇ ಇದೀನಿ, ಇವು ಎಲ್ಲವೂ ಕೂಡ ಸುಳ್ಳ ಅನ್ನುವಂಥದ್ದನ್ನ ಮತ್ತ ಸುಳ್ಳ ಅಂತ ಅಂತೀರಿ ಹೇಳ್ತೀರಿ. ಮತ್ತೆ ಶಾಸ್ತ್ರನೇ ಮುಖ್ಯ, ಪುರಾಣ ಮುಖ್ಯ, ಶಾಸ್ತ್ರ ಮುಖ್ಯ ನೀವು ಹೇಳ್ಕೊತ ಬಂದಿಲ್ಲ. ಗುರು ಮುಖ್ಯ, ಶಾಸ್ತ್ರ ಮುಖ್ಯ, ಸತ್ಸಂಗ ಮುಖ್ಯ ಅಂತ ಹೇಳ್ತಿಲ್ಲ ಇದ್ರಿಲ್ಲ ಅಂತಂದ್ರ ಎಲ್ತಾನೆ ಬೇಕು ಅಂದ್ರ ಅದು ಬೇಕು. ಅಲ್ಲಿ ಪ್ರವೇಶವಾದಾಗ ಒಂದಾಗ ಮುಂದ ಹೆಂಗ ಆ ಗಂಡ ಹೆಂಡತಿ ಒಂದಾಗ ಮುಂದ ಯಾರದು ಅವಶ್ಯ ಇಲ್ಲಲೋ ಅಲ್ಲಿ ನಾನೇ ಬೇಕು. ಹಿಂಗ ಉಳ್ಕಾದರು ಹೆಂಗ ಅವಶ್ಯ ಇಲ್ಲ, ಹಂಗ ಶಾಸ್ತ್ರ ಪುರಾಣ ಆತ್ಮನೊಳಗೆ ಬೆರಿತನೇ ಬೇಕು. ಅಲ್ಲಿ ಯಾಕಂದ್ರೆ ಅನಂತ ಜನ್ಮಗಟ್ಲೆ ಈ ಜೀವನೇ ಬ್ಯಾರೆ, ಬ್ರಹ್ಮನೇ ಬ್ಯಾರೆ. ಜೀವದ ವ್ಯವಹಾರಗಳು, ಅಜ್ಞಾನದ ಕಾರ್ಯಗಳು, ಲೌಕಿಕ ಕಾರ್ಯಗಳು ಸತ್ಯ ಅಂತ ಒಪ್ಪಿಕೊಂಡು ಅನಾತ್ಮ ವಸ್ತುಗಳನ್ನ ಅನೇಕ ಜನ್ಮ ಒಪ್ಪಿಕೊಂಡು ನಾವ್ ಏನಾಗಿದೀವಿ, ಅನಾದಿ ಆದ್ರಿಂದ ಇದನ್ನೇ ಒಪ್ಪಿಕೊಂಡು ಬಂದೀವಿ. ಒಂದ್ ವೇಳೆ ನಮ್ಗೆ ಜ್ಞಾನ ಆಗಿತ್ತು ಅಂದ್ರ ನಾವು ಹುಟ್ಟಿ ಬರ್ತಿದ್ದಿಲ್ಲ. ನಮ್ಗೆ ಜ್ಞಾನ ಆಗಿಲ್ಲ ಅಂತೇಳಿ ಅನಾದಿಯಾಗಿ ನಾವು ಹುಟ್ಕೋತ ದುಃಖ ದುಮ್ಮಾನ 84 ಜನ್ಮ ತಿರುಗುದು ಎಲ್ಲಿ ನಡೆದದಪ್ಪ ಅಂದ್ರ ಇದನ್ನೂ ಕೂಡ ಅನಾದಿ ಅದ. ಅಜ್ಞಾನನು ಅನಾದಿ ಅದ. ಈ ಅಜ್ಞಾನಿ ಅನಾದಿ ಇದ್ದ ಸಂಬಂಧ ನನಗ ಆ ಜೀವ ಬ್ರಹ್ಮರ ಐಕ್ಯತ್ವ ಜ್ಞಾನ ಆಗಿಲ್ಲ. ಅಂತದ ಏನೋ ಮನುಷ್ಯ ಜನ್ಮ ಬಂದೇವಿ, ಎಷ್ಟೋ ಪುಣ್ಯ ಮಾಡೇವಿ. ಶಾಸ್ತ್ರಕ್ಕೆ ಬರ್ಬೇಕಾದ್ರ ಸತ್ಸಂಗಕ್ಕೆ ಬರ್ಬೇಕಂದ್ರ ಏನೋ ಒಟ್ಟುಗೂಡಿ ಬಂದೇವಿ. ಒಟ್ಟುಗೂಡಿ ತಿಳಿಯಾಕತ್ತೇವಿ. ತಿಳಿಯಾಕತ್ತಿಂದ ಮತ್ ಇವ್ ಶಾಸ್ತ್ರ ಪುರಾಣ ಬಿಡ್ರಿ ಅಂತಿರಲ್ಲ ಅಂದ್ರ ಯಾವಾಗ ಬಿಡ್ಬೇಕಂದ್ರ ಅಲ್ಲಿ ಒಂದಾಗ ಮುಂದ್ ಬಿಡಬೇಕಾಗ್ತದ. ನಾವು ಹಿಡ್ಕೊಂಡೇವಪ್ಪ ಅಂದ್ರ ಹಿಡ್ಕೊಂಡೇ ಕೇಳ್ತಿದ್ದೇವಂದ್ರ ಏನ ಮನ ಬುದ್ಧಿಗಳನ್ನ ಹಿಡ್ಕೊಂಡೇ ಕೇಳ್ತಿದ್ದೇವಂದ್ರ ಅಲ್ಲಿ ಹೆಂಗ ಏಕಾಂತಕ್ಕೆ ಹೋಗಾಕ ಬರುದಿಲ್ಲ. ಅಲ್ಲಿ ಏಕಾಂತಕ್ಕೆ ಹೋಗ್ಬೇಕಾದ್ರೆ ಎಲ್ಲವನ್ನು ಬಿಟ್ಟಾಗ ಮಾತ್ರ ಏಕಾಂತಕ್ಕೆ ಹೋಗಕ್ ಬರ್ತಲ್ಲ. ಈ ದೃಷ್ಟಾಂತದಂತೆ ನಾವು ಆತ್ಮನ ಜೊತೆ ಬೆರಿಬೇಕಾದ್ರ ಜೀವ ಬ್ರಹ್ಮರ ಐಕ್ಯತ್ವವನ್ನ
ಮಾಡ್ಬೇಕಾದ್ರ ಇವು ಯಾವ ಮನವಾಣಿಗಳದಾಗ್ಲಿ ಮತ್ತೊಂದು ಯಾವರದು ಕಾರ್ಯ ಅಲ್ಲಿ ಘಟಿಸುವುದಿಲ್ಲ. ಅಲ್ಲಿ ನಾನೇ ಆತ್ಮ ಒಂದೇ ಎಂಬ ಭಾವ ಗಟ್ಟಿ ಆಯ್ತು ಅಂದ್ರ ಹೆಂಗ ಅಲ್ಲಿ ಹೊಂದಾಣಿಕೆ ಆದಾಗ ಅವ್ರ ಆನಂದ ಐತಿ, ಹಾಗೆ ಇಲ್ಲಿ ಕೂಡ ಆನಂದ ಐತಿ ಅನ್ನುವಂಥದ್ದನ್ನ ನಾವು ಸ್ಪಷ್ಟ ತಿಳ್ಕೊಳ್ಳೋಣ. ಆ ದೃಷ್ಟಾಂತ ಸಿದ್ಧಾಂತ ಕೂಡಿಸಬಾರ್ದು ಯಾವಾಗಲೂ. ಅದು ದೃಷ್ಟಾಂತನೇ ಬೇರೆ, ಶಿವಮ್ ಅದಕ್ಕ ಅದನ್ನ ಜೋಡ್ಸಕ ಹೇಳಿರ್ತಾರ. ಹಂಗ ಅದನ್ನೇ ಮತ್ತೆ ದೃಷ್ಟಾಂತ ಬಹಳ ಮಂದಿ ತರ್ಕ ಮಾಡ್ತಾರ. ಅಲ್ಲಿ ತರ್ಕಕ್ಕೆ ಹೋಗುದು ಬೇಡ. ಇಲ್ಲಿ ಹೆಂಗಲ್ಲಿ ಒಂದಾದಾಗ ದ್ವೈತ ಹೋಗ್ತದೋ, ಒಂದೇ ಅನ್ನುವಂತ ಭಾವ ಆದಾಗ ಆನಂದ ಅದೋ, ಹಂಗಿಲ್ಲಿ ನಾ ಆತ್ಮನೇ ಇದೀನಿ ಅನ್ನುವಂತ ಅಂದಾಗ ಅಲ್ಲಿ ಆನಂದ ಅದ ಅನ್ನುವಂಥದ್ದನ್ನ ನಾವು ಗಟ್ಟಿ ಮಾಡ್ಕೊಳ್ಳೋಣ. ಇಲ್ಲಿ ಪೂರ್ಣಾತ್ಮನು ಯಾರು ಯಾವುದರಿಂದ ಮರೆ ಮಾಡಿದರೂ ಪೂರ್ಣವಾದ ಆಕಾಶವನ್ನು ಹೇಗೆ ವಸ್ತ್ರದಿಂದ ಮುಚ್ಚಲಿಕ್ಕೆ ಬರುವುದಿಲ್ಲ, ಹಾಗೆ ಆತ್ಮನನ್ನು ಮರೆಸುವುದಕ್ಕೆ ಬರುವುದಿಲ್ಲ. ಮರೆಸುವುದಕ್ಕೆ ಬಾರದ ಮೇಲೆ ಅವನನ್ನು ತಿಳಿಸಕ್ಕಾದ್ರೂ ಯಾರಿಗೆ ಬಂದಿತ್ತು? ಮತ್ತ ಮರ್ಸಾಕ್ನು ಅವ್ನ್ ಬಿಡಾಕ್ನು ಬರುದಿಲ್ಲ ಅಂತೀರಿ, ಮತ್ತ ಅವ್ನ್ ತಿಳ್ಸಕ್ಕರ ಯಾರಿಗೆ ಬರ್ತದ? ಮತ್ತೆ ಮನವಾಣಿಯಿಂದ ತಿಳಿಸ್ಬೇಕಲ್ಲ ಅಂತ ಹಿಂಗ ಶಿಷ್ಯನಲ್ಲಿ ನಮ್ಗೆ ಸಂಶಯ ಹುಡ್ತಾವ್. ಇಷ್ಟೆಲ್ಲ ಹೇಳ್ತಾರಂದ್ರೆ ಮತ್ತೆ ಹೇಳೋರ್ ಅದಾರಲ್ಲ, ನಾವು ಕೇಳೋರ್ ಇದೇವಲ್ಲ, ಹಿಂಗ್ ಪ್ರಶ್ನೆನೂ ಹಾಕಾವ್. ಇದನ್ನು ನಮಗಲ್ಲ, ಅರ್ಜುನ್ಗೂ ಕೂಡ ಭಗವದ್ಗೀತೆದಾಗ ಇದೇ ಪ್ರಶ್ನೆ ಬಂದದ. ಇಷ್ಟೆಲ್ಲಾ ಹೇಳ್ಕೊತ ಬಂದಿ ಭಗವಂತ, ನಾನು ಒಬ್ಬನೇ ಇದೀನಿ, ನನ್ನಿಂದೇನೆ ಎಲ್ಲಾ ಕಾರ್ಯ ನಡ್ತದ, ನಾನು ನೀ ಹೆಂಗ ನಂಬ್ತೀನಿ ನಾ ಹಂಗ ಆಗ್ತೀನಿ, ನಾ ಎಲ್ಲದಕ್ಕೂ ಮೂಲ ನಾನೇ ಇದೀನಿ ಅಂತ ಗೀತಾ ಹೇಳ್ಕೊತ ಭಗವಂತ ಹೇಳ್ಕೊತ ಬಂದಾಗ ಮತ್ತ ಅವ್ ಇನ್ನಾದ್ರೂ ಶಿಷ್ಯ ಸಂಶಯ ಬರ್ತದ. 17 ಅಧ್ಯಾಯ ಹೇಳಿದ್ರು ಕೂಡ 18ನೇ ಅಧ್ಯಾಯ ಕೂಡ ಈ ಪ್ರಶ್ನೆ ಮಾಡ್ತಾನ ಪರಮಾತ್ಮಗ. ಅರ್ಜುನ, ಮತ್ತೆ ನೀ ಇಷ್ಟೆಲ್ಲಾ ಹೇಳ್ಕೊತ ಬಂದಿ, ಮತ್ತೆ ನೀ ಹೇಳೋಬ್ಬವನ ಕೇಳೋಬ್ಬ ಅದೇನಲ್ಲ, ಮತ್ತ ದ್ವೈತ ಅದಲ್ಲ, ನೀನ್ ಒಬ್ಬನೇ ಅಂತ ಹೇಳ್ದಿ, ಮತ್ತೆ ಯಾರಿಗೆ ಹೇಳ್ದಿ ನೀನು? ಇಬ್ರಿದ್ದಲ್ಲೇ ನೀ ಹೇಳಿಯಲ್ಲ ಅಂತ ಹಿಂಗಲ್ಲಿ ಪ್ರಶ್ನೆ ಮಾಡ್ತಾನ. ಅವಾಗ ಪರಮಾತ್ಮ ಹೇಳ್ತಾನ, ನೋಡು ಅರ್ಜುನ, ನಾನು ನಿನ್ನಿಗಾಗಿ ಹೇಳಿಲ್ಲ, ನನ್ನ ಆನಂದಕ್ಕಾಗಿ ನಾ ಹಾಡೀನಿ, ನನ್ನ ಆನಂದಕ್ಕಾಗಿ ನಾ ಹೇಳಕತ್ತೀನಿ, ಆನಂದಕ್ಕೆ ನಾ ಹೇಳಕತ್ತೀನಿ. ಆದ್ರ ಇಲ್ಲಿ ನಿನ್ನ ಆನಂದಕ್ಕಿಲ್ಲ, ನೀನು ಕೇಳಿ ನಾನು ಹೇಳಿನಿ. ಆದ್ರ ನನ್ನ ಆನಂದಕ್ಕೆ ನಾ ಹಾಡೀನಿ, ನಿನ್ನ ಆನಂದಕ್ಕೆ ನೀ ಕೇಳಿ. ಆದ್ರ ಕೇಳೋಬ್ಬ ಇಲ್ಲ, ನಾನು ಒಬ್ಬನೇ ಇದೀನಿ ಅನ್ನುವಂಥದ್ದನ್ನ ಅಲ್ಲಿ ಅರ್ಜುನಿಗೆ ಪ್ರೂಫ್ ಮಾಡಿ ಕೊಡ್ತಾನವ. ಹಂಗ ಕೋಗಿಲೆ ಮತ್ತೊಬ್ರು ಕೇಳಿ ಅಂತದ ಹಾಡುದಿಲ್ಲ, ತನ್ನ ಆನಂದಕ್ಕೆ ಹಾಡ್ಯದ. ಹಂಗ ನಾನು ಕೂಡ ನನ್ನ ಆನಂದಕ್ಕಾಗಿ ನಾ ಹೇಳಕತ್ತೀನಿ, ನಾನು ಆನಂದಕ್ಕಾಗಿ ಕೇಳಿದಂದ್ರ ನಾನೇ ಇದೀನಿ, ನಾನು ಇನ್ನೊಬ್ಬ ಇಲ್ಲ ಅನ್ನುವಂಥದ್ದನಲ್ಲಿ ಒಂದೇ ಆಗ್ತದ. ಎರಡಿಲ್ಲದ್ದು ದ್ವೈತ ಇಲ್ಲದ್ದು ಅದ್ವೈತ, ಎರಡಿಲ್ಲದ್ದು ಒಂದೇ ಅನ್ನುವಂಥದ್ದನ್ನ ಗಟ್ಟಿ ಮಾಡಕ, ಮತ್ತು ಜೀವ ಬ್ರಹ್ಮರ ಐಕ್ಯತ್ವ, ಜೀವ ನಾನು ದೇಹ ಹಿಡ್ಕೊಂಡ ನಾನು ಇನ್ನೊಂದು ಬ್ರಹ್ಮ ಬ್ಯಾರೆ ಅಂತ ಇವೆರಡೇ ನಮ್ಗೆ ಬಹಳ ಸಂಶಯ ಕಾಣಕತ್ತದ. ಎಲ್ಲರಿಗೂ ದ್ವೈತ ಆಗ್ಯದ. ಈ ಜೀವ ಮತ್ತು ಬ್ರಹ್ಮ ನಾನು ಒಂದೇ ಅಂತ ಒಂದು ಗಟ್ಟಿ ಆಗ್ಬೇಕು. ನಂದೊಂದು ಫೋನ್ ಬಂದ್ರೆ ಒಂದು ಸೆಕೆಂಡ್. ಮತ್ತೆ ಇನ್ನೊಂದು ಓಂ ನಮ ಶಿವಾರಿ, ಓಂ ಒಂದು ಫೋನ್ ಬಂದಿತ್ರಿ. ಅದಕ್ಕೆ ಬಾರದ ಮೇಲೆ ಅವನನ್ನು ತಿಳಿಬೇಕಾದ್ರೂ ಯಾರಿಗೆ ಬಂದಿತ್ತು? ಯಾರಿಗೂ ಬರಲಾರದು. ಆದ್ದರಿಂದ ಪೂರ್ಣಾತ್ಮನಲ್ಲಿ ಅರಿವಿಸುವುದು ಮರಿಸುವುದು ಎಂಬ ಎರಡು ವ್ಯವಹಾರಗಳು ಇರುವುದಕ್ಕೆ ಅವಕಾಶ ರೂಪ ಸ್ಥಳವಾದರೂ ಎಲ್ಲಿ ಉಂಟು? ಎಲ್ಲಿಯೂ ಇಲ್ಲ. ಅವಕಾಶ ಉಂಟೆಂದು ಹೇಳಿದರೆ ಆತ್ಮನಿಗೆ ಪರಿಚಿನ್ನತ್ವ ಪ್ರಾಪ್ತವಾದಿತ್ತು. ಇಲ್ಲಿ ವ್ಯವಹಾರಕ್ಕೆ ಮತ್ತ ನಾವು ಮಾಡ್ತೇವಲ್ರಿ, ಮತ್ತೆ ವ್ಯವಹಾರ ಶಾಸ್ತ್ರ ಪುರ ನಡೆದಲ್ಲ ಅಂತಂದ್ರೆ ಇಲ್ಲಿ ಏನಾಗ್ತದ, ಇಲ್ಲಿ ಮತ್ತಿಷ್ಟು ಪರಿಚಿನ್ನಕ್ಕೆ ಅವಕಾಶ ಕೊಟ್ಟಂಗ ಆಗ್ತದ. ಹಿಂಗ ಆಗುವುದಿಲ್ಲ ಅನ್ನುವಂಥದ್ದನ್ನ ಒಂದೇ ಅದ ಅನ್ನುವಂಥದ್ದನ್ನ ಇಲ್ಲಿ ಬೋಧ ಹೇಳ್ಕೊತ ಬರ್ತಾರ. ಮತ್ತ ಇನ್ನೊಂದು ನಾವು ಸ್ವಲ್ಪ ಸೂಕ್ಷ್ಮ ವಿಚಾರಕ್ಕೆ ಹೋದಾಗ ನಮಗ ಈ ಸದ್ದ ಪೂರ್ವದಲ್ಲಿ ದ್ವೈತ ಹೇಳಿದ್ರು, ಗುರುನ ನಂಬ್ರಿ, ಗುರು ಒಬ್ಬನೇ ಅದನ, ಗುರು ಮಾತ್ರ ನಂಬ್ರಿ, ಶ್ರದ್ಧಾ ಇಡ್ರಿ, ಗುರು ಏನಪ್ಪಾ ಅಂದ್ರ ಅದ್ವೈತ ಗುರುವನ್ನ ನಂಬ್ರಿ ಅಂತ ಹಿಂಗೆಲ್ಲಾ ಹೇಳಿದ್ರು. ದ್ವೈತ ಗುರುಗಳು ಬಹಳ ಮಂದಿ ಅದಾರ ಅಂತೆಲ್ಲಾ ಹೇಳ್ಕೊತ ಬಂದ್ರು, ನಾವ್ ಕೇಳ್ಕೊಂಡ್ ಬಂದೇವಿ. ಇಲ್ಲಿ ಏನಾಗ್ತಾರ, ಗುರು ಶಿಷ್ಯರಿಲ್ಲ, ಗುರು ಇಲ್ಲ, ಶಾಸ್ತ್ರ ಇಲ್ಲ ಅಂತೇಳಿ ಎಲ್ಲಾ ಹಾರಿ ಹೊಡೆದಾಗ ನಮಗೆ ಹಂಗಲ್ಲಿ ನಿಂದ್ರಾಕ ಅವಕಾಶ ಅದ್ರಿ. ಮತ್ ನಾವ್ ಒಬ್ಬನೇ ಹೆಂಗ್ ನಿಂದಿರ್ಬೇಕು? ನಾ ಶಾಸ್ತ್ರದ ಮ್ಯಾಗ ನಾ ಆತ್ಮ ಅಂತ ತಿಳ್ಕೊಂಡಿನಿ, ಗುರುಗಳು ಹೇಳಿದ್ರ ಮ್ಯಾಗ ಆತ್ಮ ಅಂತ ತಿಳ್ಕೊಂಡಿನಿ, ಹಿಂಗ ಏನೋ ಸಂಶಯ ಬರ್ತದೆ ಎಲ್ಲರಿಗೂ ಕೂಡ. ಅಲ್ಲಿ ಏನೈತಿ, ಗುರು ನೈವ ಶಿಷ್ಯ ನೈವ, ಗುರುನು ಇಲ್ಲ ಶಿಷ್ಯನೂ ಇಲ್ಲ, ನಾನು ಚಿದಾನಂದ ರೂಪ ಶಿವೋಂ ಅಂತೇಳಿ ಅಲ್ಲಿ ಹೇಳ್ಕೊತ ಬಂದಾರ. ಅಂದ್ರೆ ಅಲ್ಲಿ ಗುರು ಶಿಷ್ಯ ಅನ್ನೋದೇ ಎರಡು ಅನ್ನೋದೇ, ಮತ್ ಗುರು ಅಂದು ಶಿಷ್ಯ ಅಂದ್ರೆ ದ್ವೈತ ಆಗ್ತದ. ಗುರುನು ಇಲ್ಲ ಶಿಷ್ಯನೂ ಇಲ್ಲ ಅಂತ ನಮ್ಗ ಈ ವೇದಾಂತ ಅದ್ವೈತ ಜ್ಞಾನ ಮಾತ್ರ ನಮ್ಗೆ ಸ್ಪಷ್ಟ ಮಾಡ್ಕೊಡ್ತದ. ಬಹಳ ಮಂದಿ
ಗುರುವೇ ನಂಬ್ಕೊ ಅಂತೇಳಿ ಗುರುವಿನೇ ನಂಬ್ಕೊಂಡು ಗುರು ಒಬ್ಬ ಶಿಷ್ಯ ಒಬ್ಬವನೇ ಬಹಳ ಮಂದಿ ಅದಾರ ಲೋಕದಾಗ. ಗುರುವಿಗೆ ಹಂಗ ಅನ್ನಕ್ ಹೋಗ್ಬಾರ್ದು, ಗುರು ನಾನು ಒಂದೇ ಅನ್ನಕ್ ಹೋಗ್ಬಾರ್ದು ಅಂತೇಳಿ ಬಹಳ ಮಂದಿ ಅದಾರ. ಆದ್ರ ಇವತ್ತು ರಗಡ ಇವತ್ತು ಶರಣ ಬಸಪ್ಪಂದಾಗ್ಲಿ, ಸಿದ್ಧಾರೂಢರು, ಗುರುನಾಥ ರೂಢರಾಗ್ಲಿ, ಗುರು ಶಿಷ್ಯ ನಾವು ಒಂದೇ ಅಂತ ಎಲ್ಲಿ ಆಗ್ಯಾರ ಅಲ್ಲಿ ಮಾತ್ರ ಅವರು ಇವತ್ತ ಮುಕ್ತರಾಗ್ಯಾರ, ಅಮರ ಆಗ್ಯಾರ ಅನ್ನುವಂಥದ್ದನ್ನ ಸಾಕಷ್ಟು ಕಥೆಗಳಿಗೆ ಕೇಳ್ತೇವೆ. ಇಲ್ಲಿ ಗುರು ಬೇರೆ ಅಲ್ಲ, ಶಿಷ್ಯ ಬೇರೆ ಅಲ್ಲ, ಇವು ಹೊರಗಿನ ಮನ ಬುದ್ಧಿಗಳ ಕಾರ್ಯಗಳದಾವು. ಮನ ಬುದ್ಧಿಗಳು ಬಿದ್ದು ಹೋದಾಗ ಅಲ್ಲಿ ಚೇತನ ಸ್ವರೂಪ ನಾನು ಒಬ್ಬನೇ ಇದೀನಿ, ಇನ್ನೊಂದಿದ್ರ ದ್ವೈತ ಆಗ್ತಿತ್ತು ಅನ್ನುವಂಥದ್ದನ್ನ ನಮ್ಗ ಅನುಭವ ತಂದು ಕೊಡ್ತಾರ. ಆದ್ರಿಂದ ಪೂರ್ಣ ಆತ್ಮನಲ್ಲಿ ಬೋಧ ಮಾಡತಕ್ಕ ವಕ್ತಾ ಪುರುಷನೇ ಇರುವುದಿಲ್ಲ, ಇಲ್ಲವೆಂದು ಹೇಳಬೇಕಾಗುವುದು. ಅಂದ ಮೇಲೆ ಪೂರ್ಣ ಆತ್ಮನನ್ನು ತರ್ಕ ಮೂಲಕ ಯಾರು ಉಪದೇಶಲಿಕ್ಕೆ ಸಮರ್ಥರಾದರು ಅಂದ್ರೆ ಹಿಂಗ ಪೂರ್ಣನಾದ ಆತ್ಮನನ್ನ ತರ್ಕ ಮೂಲಕ ಆದ್ರೆ ಯಾರು ಉಪದೇಶ ಮಾಡಕ್ ಬರ್ತದನು ಅಂದ್ರ ಇಲ್ಲಿ ಬರುವುದಿಲ್ಲ ಅನ್ನುವಂತ ಪ್ರಶ್ನೆ ಮಾಡ್ಯಾರ. ಅಂದ್ರೆ ನಾವು ಇಟ್ಟೋ ತಾನ ಹೇಳ್ಕೊತ ಬಂದೇವಿ, ಇವು ಬರುವುದಿಲ್ಲ ಅನ್ನುವಂಥದ್ದನ್ನ ನಾವು ಸ್ಪಷ್ಟ ತಿಳ್ಕೊಳ್ಳೋಣ. ಇಲ್ಲಿ ಪೂರ್ಣ ಆತ್ಮನನ್ನು ತರ್ಕ ಮೂಲಕ ತಿಳಿಯುವವರು ಇಲ್ಲವೆಂದು ಹೇಳುತ್ತಾರೆ. ಹೇಗೆಂದರೆ ಪರಿಚಿನ್ನವಾದ ವಸ್ತುವನ್ನು ಮರೆಯುವುದಕ್ಕೂ ಅರಿಯುವುದಕ್ಕೂ ಬರುತ್ತದೆ, ಪೂರ್ಣವಾದ ವಸ್ತುವನ್ನು ಮರೆಯುವುದೇ ಸಂಭವಿಸುವುದಿಲ್ಲ. ಅಂದ್ರ ನಾನು ಅರಿಯುವುದು ಮರೆಯುವುದು ಎಲ್ಲಪ್ಪ ಅಂದ್ರೆ ಬುದ್ಧಿ ಕಾರ್ಯ, ಆ ಚಿದಾಭಾಸದ ಯಾವ ತರ್ಕದಾಗ ನಮ್ಗೆ ವಿಚಾರ ಮಾಡಕ್ ಬರ್ತದ. ಇಲ್ಲಿ ನಾನು ಆತ್ಮನೇ ಅಂದೇನದೀನಿ ಅಂದಾಗ ನಾನೇ ಎಲ್ಲಕ್ಕೂ ಕಾರಣ, ಅಧಿಷ್ಠಾನ ಅದೇನೆ ಅಂದಾಗ ಇಲ್ಲಿ ಮರೆಯುವುದಾದ್ರೆ ಯಾವ್ದೈತಿ, ಅರಿಯುವುದಾರೆ ಯಾವ್ದೈತಿ? ಅರಿಯುವುದೂ ಇಲ್ಲ, ಇಲ್ಲಿ ಮರೆಯುವುದು ಬರುವುದಿಲ್ಲ. ಇದು ಹಿಂಗ್ ಗಟ್ಟಿ ಮಾಡ್ಕೋಬೇಕು ನಾವು. ಇವು ಎಲ್ಲಿ ನಡೆದವಪ್ಪ ಅಂದ್ರೆ ಚಿದಾಭಾಸನಲ್ಲಿ ಅಲ್ಲಿ ಕಾರ್ಯ ನಡೀತಾವ, ಇಲ್ಲಿ ಆತ್ಮನಲ್ಲಿ ಕಾರ್ಯ ನಡೆಯುವುದಿಲ್ಲ ಅನ್ನುವಂಥದ್ದನ್ನ ಮತ್ತಿಷ್ಟು ನಮ್ಗ ಒಂದೊಂದು ಸಂಶಯಗಳನ್ನ ಅವರೇ ಪ್ರಶ್ನೆ ಮಾಡಿ ಉತ್ತರ ಹೇಳ್ಕೊತ ಬಂದಾರ. ಇಲ್ಲಿ ಮರೆಯುವುದೇ ಸಂಭವಿಸುವುದಿಲ್ಲ ಅಂದ ಮೇಲೆ ಅದನ್ನು ಅರಿಯುವುದಾದ್ರೂ ಹೇಗೆ, ಅರಿವಾದ್ರೂ ಅರಿಯುವುದಾದ್ರೂ ಹೇಗೆ ಸಂಭವ ಆದಿತ್ತು? ಯಾಕಂದ್ರೆ ಪೂರ್ಣ ವಸ್ತು ಮರೆಯುವಂತವನ ಸ್ವರೂಪವೇ ಆಗಿರುತ್ತಾನೆ. ಅಂದ ಮೇಲೆ ಮರೆಯಲಿಕ್ಕೆ ಬರುವುದಿಲ್ಲ. ಮರೆಯುವಂತವನಿಗಿಂತಲೂ ಭಿನ್ನನೆಂದು ಹೇಳಿದರೆ ಪರಿಚ್ಛಿನ್ನತ್ವವು ಸಂಭವಿಸುವುದು. ಮತ್ತೊಂದೇಳೆ ಅರಿಯವನ್ಕಿಂತ ಮರೆಯೊಬ್ಬ ಬ್ಯಾರೆ ಅದಾನ ಅಂತಂದ್ರ ಅಲ್ಲಿ ಪರಿಚ್ಛಿನ್ನತ್ವ ಬರ್ತದ, ಮತ್ತ ಅಲ್ಲಿ ದ್ವೈತಾಪತ್ತಿ ಬರ್ತದ. ಇಲ್ಲಿ ದ್ವೈತಾಪತ್ತಿ ಅರಿಯವೊಬ್ಬ ಮರೆಯೊಬ್ಬ ಈ ಬುದ್ಧಿ ಕಾರ್ಯ ಚಿದಾಭಾಸದ ಕಾರ್ಯ ನನ್ನೊಳಗಿಲ್ಲ, ನಾನು ಆತ್ಮನೇ ಅದೀನಿ ಅನ್ನುವಂಥದ್ದನ್ನ ನಾವು ಗಟ್ಟಿ ಮಾಡ್ಕೊಂಡೇವಂದ್ರ ಮತ್ತಿಷ್ಟು ನಮ್ಗೆ ದೊಡ್ಡ ಶಾಸ್ತ್ರ ತಿಳಿತದ. ನಾವ್ ಅದನ್ನ ಬಿಟ್ಟು ಏನೇನೋ ನಮ್ ಎಲ್ಲರ ಉದ್ದೇಶ ಗುರಿ ಏನದ, ಮೋಕ್ಷವನ್ನೇ ಹೊಂದಬೇಕು, ಸುಖವನ್ನೇ ಹೊಂದಬೇಕು. ಈ ಬಹು ಸಂಸಾರದಾಗ ಇದ್ದಷ್ಟು ಜನ ಸುಖ ಜೀವನವನ್ನ ಕಳಿಬೇಕು ಅಂತ ನಾವ್ ಎಲ್ಲರೂ ಸಂಕಲ್ಪ ಮಾಡೇವಿ. ಎಲ್ಲರ ಉದ್ದೇಶ ಅದೇ ಅದ. ಅದನ್ನ ನಾವು ಗಟ್ಟಿ ಮಾಡ್ಕೋಬೇಕು. ಅದನ್ನ ಬಿಟ್ಟು ಅವ್ರು ಹಂಗ ಹೇಳ್ತಾರೆ, ಆ ಗ್ರಂಥ ಹಿಂಗ ಹೇಳ್ತದ, ಆ ಸ್ವಾಮಿಗಳು ಹಿಂಗ ಹೇಳ್ತಾರ, ಅವ್ರು ಹಿಂಗ ಹೇಳ್ತಾರ ಅನ್ನುವಂಥದ್ದನ್ನ ಎಲ್ಲವನ್ನೂ ಬಿಡ್ಬೇಕು. ಬಿಟ್ಟಾಗ ನಮಗೆ ಯಾವುದು ಸರಳವಾದ ಮಾರ್ಗವನ್ನ ಆಯ್ದುಕೊಂಡು ಜೀವ ಬ್ರಹ್ಮರು ಒಂದೇ ಅನ್ನುವಾಗ ಯಾವಾಗ ನಮ್ಮ ಅನಾಕ್ ಬರ್ತದ, ಎಲ್ಲಿ ಸಂಶಯಗಳ ಅನಾಕ್ ಬರಾಕ್ ನಮ್ಗೆ ಎಲ್ಲಿ ಸಂಶಯ ಬರ್ತದ ಅಲ್ಲೇ ತರ್ಕ ಇನ್ನೊಂದಿಷ್ಟು ಮಾಡಿ ಗುರುವಿನಲ್ಲಿ ಹೆಂಗಂದ್ರ ಹೇಳಿದಲ್ಲ, ಒಂದು ವಿನಯದಿಂದ ಗುರುದೇವ ನೀ ನನ್ನ ಒಂದು ಅಣುವಿನಿಂದ ನನ್ನ ಸ್ವರೂಪ ಜ್ಞಾನ ಮಾಡಿಕೊಡು ಅಂತೇಳಿ ಭಕ್ತಿಯಿಂದ ಕೇಳಿದಾಗ ಮಾತ್ರ ಅಲ್ಲಿ ಏನಾಗ್ತದ, ಗುರು ತನ್ನ ನೈಜವಾದ ಆ ಪ್ರಕೃತಿ ಒಳಗಿರುವಂತ ಮೈ ಬಿಚ್ಚಿ ತೋರಿಸ್ತಾನಂತ. ಸದ್ಗುರುನಾಥನಲ್ಲಿ ಮಾತ್ರ ಆ ಪ್ರಕೃತಿ ಅಲ್ಲದಂತ, ಅವಾಗ ಪ್ರಕೃತಿ ಏನ್ ಮಾಡ್ತಂದ್ರ ತನ್ನ ಮೈ ಬಿಚ್ಚಿ ಆ ಭಗವಂತನನ್ನ ತೋರಿಸುವಂತ ಪ್ರಕೃತಿ ಒಳಗ ಅಡಕಾಗ್ಯದಲ್ಲ. ಹಂಗ ಗುರುನಾಥ ತನ್ನ ಮನ ಬಿಚ್ಚಿ ಮಾತನಾಡಿದಾಗ ಅಲ್ಲಿ ಲಿಂಗವೇ ಕಾಣಬಹುದು ಅನ್ನುವಂತ ಶರಣರು ಹೇಳಿದಂತೆ ಸದ್ಗುರುನಾಥ ಅವಾಗ ಶಿಷ್ಯನ ಒಂದು ವಿನಯದ ಮಾತುಗಳನ್ನ ತಿಳ್ಕೊಳ್ಳುವ ವಿಚಾರವಿದ್ದಾಗ ತಾನು ಪ್ರಕೃತಿ ಹೆಂಗ ಮೈ ಬಿಚ್ಚಿ ತೋರಿಸ್ತದ, ಹಂಗ ಸದ್ಗುರುನಾಥ ತನ್ನ ಹೃದಯದ ಮಾತುಗಳನ್ನ ಒಂದೇ ಮಾಡ್ತಾನ ಅನ್ನುವಂಥದ್ದು, ಮೈ ಬಿಚ್ಚಿ ತೋರಿಸ್ತಾನ ಅನ್ನುವಂಥದ್ದು ಹಿಂಗ ನಾವು ಭಾವ ಮಾಡ್ಕೊಂಡೇವಂದ್ರ ಮತ್ತಿಷ್ಟು ನಮಗ ಮತ್ತಿಷ್ಟು ಜ್ಞಾನರು ಬರಲಾರದು. ಅಥವಾ ಅರಿತೆ ಅಂತ ಹೇಳಿದ್ರೆ ದೃಶ್ಯತ್ವ ಬರುವುದು. ನೋಡ್ರಿ ಎಷ್ಟೊತ್ತನ ಅದನ್ನೇ ಹೇಳ್ಕೊತ ಬಂದೇವಿ. ಅರಿತ್ಯ ನಾ ಮರ್ತೆ ಅಂದ್ರೆ ಇದು ಬುದ್ಧಿ ಕಾರ್ಯ, ಇವು ದೃಶ್ಯದವ. ನಾ ಅರ್ಥದ್ದನ್ನು ಹೇಳ್ತೀನಿ, ಮರ್ತದ್ದನ್ನು ಹೇಳ್ತೀನಿ. ಅರಿಯಾಗ ಒಬ್ಬ ಬೇರೆ ಅದಾನ, ಮರ್ತಾಗ ಒಬ್ಬ ಬೇರೆ ಅದಾನ ಅಂದ್ರೆ ಇಲ್ಲ, ನಾನೇ ಆತ್ಮದೇನೆ. ಈ ಬುದ್ಧಿ ಕಾರ್ಯಗಳನ್ನ ಅರಿವು ಮರುವುದು ಹೇಳ್ತೀನಿ, ಮನುಷ್ಯನ ಕಾರ್ಯಗಳನ್ನ ಸುಖ ದುಃಖಗಳನ್ನು ನಾನು ಎರಡಕ್ಕೂ ಸಾಕ್ಷಿಯಾಗಿ ನಾ ಹೇಳ್ತೀನಿ ಅಂದಾಗ ಈ ಬುದ್ಧಿ ಕಾರ್ಯಗಳು ಎಲ್ಲಿ ನಡೀತಾವ ಅಂದ್ರೆ ಚಿದಾಭಾಸನಲ್ಲಿ ನಡೀತಾವ, ಆತ್ಮನಲ್ಲಿ ನಡೆಯುದಿಲ್ಲ. ನಮ್ಮದೇನು ಉದ್ದೇಶದ ಆತ್ಮ ಜ್ಞಾನಿಗಳಾಗ್ಬೇಕಾಗ್ಯದ, ಆತ್ಮನನ್ನ ತಿಳ್ಕೊಬೇಕಾಗ್ಯದ. ನಾವ್ ಮತ್ತೊಂದು ಬ್ಯಾರೆ ಇಲ್ಲ, ನನ್ನ ಸ್ವರೂಪ ಮರಿಯಾಗ್ಯದ, ಮರುವನ್ನ ಹೋಳು ಮಾಡ್ಬೇಕಾಗ್ಯದ. ಸದ್ಗುರುನಾಥ್ ಮಾತ್ರ ಹೋಳಿ ಮಾಡಿ ನನ್ನ ಇರುವಿಕೆ ಒಳಗೆ ನನ್ನ ನಿಂದ್ರಿಸುವಂತ ಶಕ್ತಿ ಸದ್ಗುರುನಾಥ್ನಲ್ಲಿ ಅದ. ಮರ್ತೇವೆ
ಆ ಮರುವನ್ನ ಮಾತ್ರ ಏನ್ ಮಾಡ್ತಾನ, ಆ ಮರ್ತಿಯಪ್ಪ ನೀನೇ ಅದಿ ನೋಡು, ಮರು ನಿನ್ನ ಬುದ್ಧಿ ಒಳಗಿದ್ದು ಮರುತ್ನೆ ಅಂತ ನಿನಗೆ ಅಜ್ಞಾನ ಆಗಿತ್ತು. ಈಗ ಅರಿಯವನು ಅಲ್ಲ, ನೀ ಮರೆಯವನು ಅಲ್ಲ, ನೀನು ಚಿದಾನಂದ ಸ್ವರೂಪನೇ ನೀನದಿ ಅನ್ನುವಂಥದ್ದನ್ನ ಗಟ್ಟಿ ಮಾಡಕ ಇಂತ ಅನೇಕ ಉದಾಹರಣೆ ದೃಷ್ಟಾಂತಗಳ ಮುಖಾಂತರ ನಮ್ಗ ಪರಮಾನುಭೂತಿ ತಿಳಿಸಿಕೊಡ್ತದ. ಇಲ್ಲಿ ಅನಿತ್ಯ ಉಳ್ಳದಾಯ್ತು. ಅನಿತ್ಯ ವಸ್ತುವಿಗೆ ಪೂರ್ಣತ್ವ ಇರಲಾರದು. ಪೂರ್ಣತ್ವ ಇಲ್ಲ ಅಂತ ಹೇಳಿದ್ರೆ ಶ್ರುತಿಗೆ ವಿರೋಧವಾಗುವುದು. ದೃಶ್ಯ ರೂಪದಿಂದ ವಿಷಯವಾಗುವುದಿಲ್ಲವೆಂದು ಹೇಳಿದರೆ ಅವಿಷಯವಾಯಿತು. ಅವಿಷಯವಾದದ್ದು ಮರೆಯಲಕ್ಕೂ ತಿಳಿಯಲಕ್ಕೂ ಬರುವುದಿಲ್ಲ. ಆದ್ದರಿಂದ ಮರೆತೆನು ಅರಿತೆನು ಅನ್ನೋದು ಕೂಡ ಹುಚ್ಚರಾಗಿ ಹೋದರು ಎಂಬ ಭಾವ. ಆದ್ದರಿಂದ ಯಾವ ತರ್ಕಿಗಾದರೂ ಆತ್ಮನನ್ನು ತರ್ಕ ಮೂಲಕ ಹೇಳುವುದಕ್ಕೂ ಕೇಳುವುದಕ್ಕೂ ಸಮರ್ಥ ಆಗಲಾರನು. ಆಶ್ಚರ್ಯ ವತ್ಪಶ್ಯತೆ ಕಚದೇನಂ ಆಚಾರ್ಯದ್ ಭವತೆ ತಥೇವಚಾನ್ಯ ಎಂಬ ಗೀತಾ ಶ್ಲೋಕ ಅವಲೋಕನ ಮಾಡತಕ್ಕದ್ದು. ಅಂದ್ರೆ ಇಲ್ಲಿ ನಾಳೆ ಭಗವದ್ಗೀತೆ ಸಮಯ ಆಗಿದೆ. ಮತ್ ನಾಳೆಗೆ ಭಗವದ್ಗೀತೆದಾಗ ಕೂಡ ಇದನ್ನ ಒಬ್ಬರು ಆಶ್ಚರ್ಯವಾಗಿ ಭಗವಂತನ ನೋಡ್ತಾರಂತ ಅನ್ನುವಂಥದ್ದು ಈ ಶ್ಲೋಕ ನಾಳೆಗೆ ಮತ್ ನಾವು ವಿಚಾರ ಮಾಡೋಣ. ಈಗ ಹಿಂಗ ಇದರ ಸಮಯ ಆಗಿದೆ.